ಬೀಗ್ತಿ ತಡಿ ಅಯ್ಯವ್ವ. ನಿನಗೇನು ಕಣ್ಣ ಏನು ಮಣ್ಣು ಹಾಕೊಂಡೇನು? ಅಲ್ಲ ನಾ ಅರ್ವಿ ಹಾಕಿ ಒಂದು ತಿಂಗ್ ಹೋಗಿ ಬರೋಷ್ಟೊತ್ತಿ ಅಲ್ಲೇ ಬಚ್ಚಲ್ದಾಗ ಹೊಕ್ಕೊಂಡಿಯಲ್ಲ. ಬಾ ಹೊರ ಬಂದೀನ ನಾ ಮೈ ತಗೋಬೇಕು. ಬಂದ್ಬಿಟ್ರೆ ಹಂಗೆ ಏನು ದೊಡ್ಡ ಕಡು ಕಟ್ಟಿ ಹಾಕ್ಬೇಕು. ಏನು ಹಂಗೆ ಕೆಲಸ ಮಾಡಿ ಬಕ್ಬಾರ್ಲೆ ಬಡಿಬೇಕಾಗೈತಿ. ಕೆಲಸನಾರ ಮಾಡಲ್ಲ ಏನಿಲ್ಲ. ಏನು ಹಂಗೆ ದೈ ಅಂತ ಮೈ ತಕೊಂಡು ನಿಂತ್ಬಿಡ್ತಾ. ಹೋಗಿ ನನ್ನ ಮಗಳಿಗೆ ಚಾ ಮಾಡಿ ಕೊಡು, ಊಟಕ್ಕೆ ಕೊಡು, ನಾಷ್ಟ ಕೊಡು ಅಂತಂದು ಯಾವಾಗ ಮೈ ನೀರು ಹಾಕೊಂಡೇನ ಯಾವಾಗ ಹೋಗಿ ನನ್ನ ಮಗಳಿಗೆ ಕಾಟ ಕೊಟ್ಟೆನ ಅಂತ ನಿಂತ್ಬಿಟ್ಟಿರ್ತಾ. ಯಾವ ಬೀಗ್ತಿ ಯಾ ಸಿಮಿ ಬೀಗ್ತಿ ನೀ ಎಲ್ಲರ ಅಲ್ಲ ಬೀಗ ಕೈ ಬಂದು ಜಡದ ನಮ್ಮ ಮನೆ ಬಂದು ಹೊಕ್ಕೊಂಬಿಟ್ಟಿಯಲ್ಲ. ಹೆಣ್ ಕೊಟ್ಟು ಹಿಂದ ಗಂಟು ಕಟ್ಕೊಂಡು ಬಂದಾಗ್ಬಿಟ್ಟಿದ್ ಹಿಂದ. ಬಂದು ಅವಾಗ ಸೇರ್ಕೊಂಡೆ ಕಿನ್ನ ತೊಳುವಲ್ಲಿ ನಮ್ಮ ಮನೆ ಬಂದು ನಮ್ಗೆ ಅಧಿಕಾರ ಮಾಡಕೊಟ್ಟ. ಯಾವಕ್ಕೆ ಬಿಡಾಡಿ ನೀನು ನನ್ನ ಮನೆ ನನ್ನ ಬಚ್ಚಲ ನಾನು ಬಟ್ಟೆ ಹಾಕಿದ್ರು ಬಿಟ್ರು ನನಗೆ ಸಂಬಂಧ ಏನು? ನನ್ನ ಮನೆ ಆರಾಮ ನನಗತ್ತೆ. ನಾನು ಬಚ್ಚಲ್ಕರ ಬರ್ತೀನಿ, ಪಾಯ್ಕೆನ್ಗರ ಹೋಗ್ತೀನಿ, ಎಲ್ಲರ ಹೋಗ್ತೀನಿ, ಯಾವಾಗಾರ ಮೈ ತಗೋತೀನಿ. ನೀ ಅರಿಬಿ ಹಾಕಿಬಿಟ್ಟಾಳಂತ ನಾ ಹೋಗ್ಬಾರ್ದಂತ ನಾನು ಇಲ್ಲಿ ಬಚ್ಚಲ ಮೈ ತಗೊಳಕ ಈಕಿನ ಕೇಳಿ ಮೈ ತಗೋಬೇಕಂತ. ಹೋಗಲೇ ಹೋಗ ನನ್ನ ಮನೆ ನಮ್ಮ ಮೈ ತಗೋತೀನಿ. ತೊಗೊಂಡೋಗಿ ನಿನ್ನ ಬಟ್ಟೆನ ಯಾವ ಬೇಕಾಗೈತಲ್ಲ ತೊಗೊಂಡು ನಡಿ ಹೊರಗೆ. ನಾ ಹೊರ ಜಳಕ ಮಾಡಿ ಬರ್ತೀನಿ. ನನ್ನ ಸಸಿ ನಾನು ಚಾನಾರ ಮಾಡ್ಕೊಡಂತೀನಿ, ನಾಷ್ಟನಾರ ಮಾಡ್ಕೊಡ್ತೀನಿ ಅಂದ್ರ ಅಂತೀನಿ. ನೀ ಯಾವ ಊರು ಬಿಡಾಡಿಲೆ ಹೋಗ ನಿಮ್ಮ ಮನ್ಯಾಗ ಹೋಗಿ ನಿನ್ ನೋಡ್ಕೊ ಹೋಗ. ಬಂದು ಸೇರ್ಕೊಂಡ್ಬಿಟ್ಟೈತಿ ಮೂಳಿ ಊರ್ ಮೂಳಿ. ನನ್ನ ಮೊಮ್ಮಗಳಿಗೆ ಕಾಟ ಕೊಡ್ತಾರೆ ತಾಯಿ ಮಗಳು ಸೇರಿ. ನಿನ್ನ ಮೊಮ್ಮಗಳಿನ್ನ ಬಿದ್ಕೊಂಡ್ರೆ ಹೌದಿಲ್ಲ. ಇನ್ನ ಸೂರ್ಯ ನೆತ್ತಿ ಮೇಗಿರಿದ್ರು ಮುಕ್ಳಿ ಮೇಲೆ ಸೂರ್ಯ ಬಂದ್ರು ಇನ್ನ ಬಿದ್ಕೊಂಡ. ನನ್ನ ಮೊಮ್ಮಗಳು ಪಾಪ ಹೊತ್ತೊಂಡತ್ಲಿ ಇನ್ನ ಎದ್ದು ಅಂಗಳಗಸ ಹೊಡೆದು ರಂಗೋಲಿ ಹಾಕಿ ಶಗಣಿಂದು ಇದು ದಂಡ ಹಾಕ್ಯಂದು ಕುರಿ ಹಾಕ್ಯಂದು ಎಲ್ಲ ಶಗಣಿ ಕುರಿ ಹಿಕ್ಕಿ ಎಲ್ಲ ಬಳೋದು. ಮನ್ಯಾಗ ಅಡಿಗೆ ಪಡಿಗೆ ಬಾಂಡತಿಕ್ಕಿ ಬಟ್ಟೆ ಹೋಗೋದು ನೊಳೆ ನೋವು ನೀರು ತೊಗೊಂಬಂದು ಜಾಕ ಮಾಡಿ ಪಾಪ ಈಗ ಎಮ್ಮಿ ಕುರಿ ಕಾಕೊಂಡು ಹಂಗ ಅಲ್ಲೇ ಹೊಲ್ದಾಗ ಕೆಲ್ಸಕ್ಕೆ ಹೋತ. ತೆಗಿ ನನ್ನ ಮೊಮ್ಮಗಳು. ನಿನ್ನ ಮೊಮ್ಮಗಳಿನ್ನ ಬಿದ್ಕೊಂಡ. ಹೋಗ ನಿನ್ನ ಮೊಮ್ಮಗಳಿಗೆ ಮೊದಲ ನೆಟ್ಟಿಗೆ ಬಾಳೆ ಹೋಗೋದು ಕಲ್ಸು. ಮತ್ತೆ ನಿನ್ನ ಮಗಳು ಮಾಡ್ದಂಗೆ ಮಾಡಿಗಿಡಿ. ಅಯ್ಯ 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 ತುಟಿ ಹೊಂದಿಸ್ಲಾರ್ದಂಗೆ ಯಾ ನಮ್ನಿ ಮಾತಾಡ್ತೀಯ? ನಿನ್ನ ಹುಚ್ಚು ಮೂಳಿ ಊರ್ ಮೂಳಿ ಮುದೆ ಮೂಳಿ. ನಿನಗೇನು ಬಾಯಿ ಕೊಟ್ಟೆನ? ಏನಾರ ಕಟ್ಟಿಗೆ ಬಾಯಿ ಕೊಟ್ಟಿದ್ರೆ ದೇವ್ರು ಇಟತ್ತಿ ನಿನ್ ಬಾಯಿ ಹೊಡೋದು ಊರ್ ಬಾಗ್ಲಾಗಿರ್ತಿತ್ತು. ಮಾತಾಡ್ತಂತ ಇಷ್ಟೆಲ್ಲ ಮಾತಾಡ್ತೆ. ನನ್ನ ಮೊಮ್ಮಗಳ ಹೋಗ್ಬಿಡು. ಮಾರೇನದ ಇನ್ನ ಸಣ್ಣ ವಯಸ್ಸೈತೆ ಮಕ್ಕೊಂಡೈತಿ ಪಾಪ. ಈ ವಯಸ್ಸಿಗೆ ಹೋಗ್ಬೇಕನ ಏನ್ ಕೆಲಸ ಮಾಡೋಕೆ ಬಕ್ಬರ್ಲೆ ಬಿಡ್ಬೇಕಾಗೈತಿ. ಮುಂದೈತೆ ಮಾಡೋದು. ಈಗ ಅಕ್ಕಿ ದೊಡ್ಡಕ್ಕಿದಾಳ ಮಾಡ್ತಾಳ. ಈಗ ಇನ್ನೊಂದು ಸುಕ್ಕಿ ದೊಡ್ಡಕ್ಕೆ ಮಾಡ್ತಾಳ. ಏನ್ ಹಂಗ ನನ್ನ ಮೊಮ್ಮಗಳನ್ನ ಕಣ್ಣಿಟ್ಬಿಟ್ಟೈತಿ ಉರಿತೈತೆ ಹಂಗ ಇಕ್ಕಿಗೆ. ಹೌದೇ ಉರಿತೈತೆ ನನಗೆ ಮತ್ತೆ. ನಿನ್ನ ಮೊಮ್ಮಗ ಸಣ್ಣ ಕೂಸದ ನನ್ನ ಮೊಮ್ಮಗ ಏನ್ ದೊಡ್ಡ ಮುದೇ ಕಟ್ಟಿಗಳನ್ನ ಅಕ್ಕಿನ ಸಣ್ಣಕ್ಕೆ ಹೋದಿಲ್ಲ ಪಾಪ. ಆದ್ರೂ ಎಲ್ಲ ಹೊತ್ತು ಮಂಟನ್ ಹೊತ್ತು ಬಾಳೆ ಮಾಡಷ್ಟು ಎಲ್ಲ ಮಾಡ್ತೈತಿ ಪಾಪ. ನಾನ್ ನನ್ನ ಮೊಮ್ಮಗಳಿಗೆ ನನ್ನ ಕಾಸಿನ ಸರನ ಕೊಡ್ತೀನಿ. ನಾನು ನೀನ್ ನಂಬಿಕೆ ಏನ್ ಕೊಡೋದಲ್ಲ. ನಾನು ನನ್ನ ಮೊಮ್ಮಗಳಿಗೆ ಬೋರ್ಮಾಲ್ ಸರ ಕೊಡ್ತೀನಿ. ನಿನ್ನ ಮೊಮ್ಮಗಳಿಗೆ ಬೋರ್ಮಾಲ್ ಸರನ ಕೊಡ್ಬೇಕು ಮತ್ತೆ. ಯಾಕಂದ್ರೆ ನೀನು ಒಂದ್ ನಮ್ನಿ ಬೋರ್ಮಾಲ್ ಸರ ಇದ್ದಂಗ ನಿನ್ನ ಮಗಳು ಒಂದ್ ನಮ್ನಿ ಮತ್ತೆ ನಿನ್ನ ಮೊಮ್ಮಗಳನ್ನ ಹಂಗ. ಯಾಕಂದ್ರ ಮ್ಯಾಲೆಷ್ಟ ತಳಕ ಒಳಗೆಲ್ಲ ಹುಳುಕ ನೀವು. ಯಾಕಂದ್ರ ಬೋರ್ಮಾಲ್ ಸರದಾಗ ಮ್ಯಾಲ ತಗಡಿಂದ ಬೋರ್ಮಾಳದ ಬಂಗಾರ ಇರುತ್ತೆ, ಒಳಗೆಲ್ಲ ಅರಗ ಇರುತ್ತೆ. ಅದ್ರಂಗ ನೀವು ಮ್ಯಾಲ ತಳಕ ಒಳಗ ಹುಳುಕ. ಅಯ್ಯೋ ಅಯ್ಯೋ ನಮ್ಮನ್ನ ತಳಕು ಹುಳುಕು ಅಂತ ಮಾತಾಡ್ತೀನಿ. ಮಾಡ್ತೀನಿ ತಡಿ ನಿನ್ನ. ನನ್ಗೇನ್ ಮಾಡ್ತಿಲ್ಲ ನೀನು? ನಾ ಅಂತಿ ನೋಡ ನೀವು ಮ್ಯಾಗ ತಳಕೊಂಡ ಒಳಗೆಲ್ಲ ಹುಳುಕ. ಮತ್ತೆ ಅದಕ್ಕೆ ನನ್ನ ಮನೆಗೆ ಹೋಗಿ ಕಾಯಿಗೆ ಹೊಕ್ಕೊಂಡ್ಬಿಟ್ರಿ. ಹುಷ ಅಂತಂದು ಓಡ್ಸರು ಹೋಗವಲ್ರಿ. ನನ್ನ ಮೊಮ್ಮಗಳು ನೋಡ, ನನ್ನ ಮೊಮ್ಮಗಳ ಗಟ್ಟಿ ಬಂಗಾರಕ್ಕೆ. ಅದಕ್ಕೆ ಆಕೆಗೆ ಗಟ್ಟಿ ಬಂಗಾರ ಕಾಸಿನ ಸರನ ಕೊಡ್ತೀನಿ. ಇವತ್ತು ಬಂಗಾರಕ್ಕೆ ಬೆಲೆ ಇರೋದು ಗಟ್ಟಿ ಬಂಗಾರಕ್ಕೆ, ನಿಮ್ಮಂತ ಟೊಳ್ಳ ಪಳ್ಳಕ್ಕಲ್ಲ. ಇರ್ಲಿ ಬಿಡು. ಇನ್ನ ನನ್ನ ಮೊಮ್ಮಗಳು ಸಣ್ಣಕ್ಕದ. ಇವಾಗ ಟೊಳ್ಳು ಅನ್ಕೊಟ್ರು ಮುಂದೆ ಗಟ್ಟಿ ಅನ್ಕೊಡ್ತೀನಿ. ನನ್ನ ಮೊಮ್ಮಗಳು ಇನ್ನ ಸಣ್ಣಕ್ಕದ. ನನ್ನ ಮೊಮ್ಮಗಳಿಗೆ ಈಗ ಗಟ್ಟಿ ಅನ್ಕೊಡ್ತೀನಿ. ಇನ್ನ ಮುಂದೆ KG ಗಟ್ಲಿ ಕೊಡ್ತೀನಿ. ನೀನ್ ಯಾವ ಊರ್ ಬೆಂಡ್ಲಿ ನನ್ ಕೇಳಾಕ? ನನಗ ಬೆಂಡ್ಲಿ ಅಂತೀಯ? ನೀನ್ ಹಾದ್ರಗಿತ್ತಿ. ಅಡಿಬಿಟ್ಟಿ ನನ್ನ ಮನೆ ಬಂದು ನನಗೆ ಹಾದಗಿತ್ತಿ ಅಂತೆ. ನನ್ನ ಮನೆ ನೀರು, ನನ್ನ ಮನೆ ಕೂಳು, ನನ್ನ ಮಗ ದುಡ್ಡು ತಂದು ಹಾಕಿದ್ದು ತಂದು ಇಷ್ಟು ಕೊಬ್ಬಿ ಅಲ್ಲ ನಿನ್ನ ಮೈನ್ ಕೊಬ್ಬು ಇಳಿಸ್ತೀನಿ ನೀನು. ಅದೊಂದು ನಮ್ಮನೆ ಮಾವಿನ ಹಣ್ಣಿನ ಸೀಕಣಿ ಬಂದು ಇಳಿತೈತಲ್ಲ ಹಂಗೆ ಇಳಿಸ್ತೀನಿ ನಿನ್ನ ಕೊಬ್ಬು. ಅದ ಸೀಕಣಿ ಮಾವಿನ ಹಣ್ಣಿಂದು ಕೊಬ್ಬು ಇಳ್ದಂಗೆ ಇಳಿತೈತಲ್ಲ ನನ್ನ ಸೀಕಣಿ ಕೊಬ್ಬಿಂದು, ಅದು ನಿನ್ನ ಸೀಕಣಿ ಮಾಡಿ ಕುಡಿಸ್ಬಿಡ್ತೀನಿ. ನಿನ್ನ ಸೀಕಣಿ ನೀನ ಕೊಡಕ. ನಾನು ಪ್ಯೂರ್ ಮಾವಿನ ಹಣ್ಣಿನ ಸೀಕಣಿ ಕುಡಿತೀನಿ. ನನ್ನ ಮಗ ಹೇಳ್ತೀನಿ, ನನ್ನ ಮಗ ಹೇಳಿ ನನ್ನ ಸಸಿಗೆ ಹೇಳಿ ಹೋಳಿಗೆ ಸೀಕಣಿ ಮಾಡಿಸ್ತೇನೆ. ನಾನು ಹೇಳ್ತೀನಿ ನನ್ನ ಮಗಳಿಗೆ ಆ ಮುದುಕಿಗೆ ಈ ಸೀಕಣಿ ಕೊಡ್ಬೇಡ, ನಾನು ಸೀಕಣಿ ಕೊಡು ಅಂತ ಹೇಳ್ತೀನಿ. ಹೇಳ್ಬಿಟ್ಟು ಜಾಸ್ತಿ ಮಾತಾಡಿದ್ರೆ ನೋಡ ಮತ್ತೆ ನಿನ್ನ ಒಕ್ಕೆ ಏನು ಓದಿಲ್ಲ. ಈಗ ಒದ್ದು ಹೊರಗೆ ಹಾಕ್ತೀನಿ. ನನ್ನ ಮನೆ ನನ್ನ ಮಚ್ಚ ನಾ ಮೈ ತಕೊಂಡ್ಬರಕ್ಕೆ ಹೊರಗೆ ಓದಿ ಉಳಿತಿ. ಎಲ್ಲರೂ ಕೂಲ್ ಹಿಡ್ಕೊಂಡೆ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ನೋಡು. ಮತ್ತೆ ನಾನು ಪಕ್ಕ ಸುರುಕ ಬಿಸಿ ಕುದಿಯ ನೀರು ಹಂಗೆ ಸುರುಕೊಂಡು ಹಂಗೆ ಅಲ್ಲೇ ಗುಳ್ಳಿ ಮೈ ತುಂಬ ಸುಟ್ಟು ಗಾಯದ ಗಟ್ಟೆ ಗೊಬ್ಬೆದ್ದು ಕೀವಾಗಿ ರಕ್ತ ಸೋರಿ ಮೈ ತುಂಬ ಗಾಯ ಆಗ್ಬೇಕು ನಿನಗೆ. ನನಗೆ ಮೈ ತುಂಬ ಗಾಯ ಅಂದ್ರೆ ನಿನಗೆ ಕಜ್ಜಿನ ಬಂದು ಕಡ್ದು ಮೈ ತುಂಬ ಕಜ್ಜಿ ಗಾಯ ಎಲ್ಲ ಆಗಿ ರಕ್ತ ಸೋರ್ಲಿ ನಿನಗೆ. ಓಯ್ಯೋ ನಿನ್ ಕೊಟ್ಟಾಗ ಎಲ್ಲರೂ ಮಾತಾಡೋದಂತೆ ನಿನ್ ಬಾಯಿ ಕೊಡೋದಕ್ಕಿಂತ ಹೋಗೋದು ಬೇಸತ್ತಾಗ. ಅದಕ್ಕೆ ಹೇಳಿದ್ನಿ ಹೋಗು ಮುಚ್ಕೊಂಡು ನನ್ನ ಮನೆ ನಂದು ಹೆಂಗ ಅಂತ ಬಂದ್ಬಿಟ್ಟು ದೊಡ್ಡ ಹಿಡಿತ ಮಾಡ್ಕೊಂಡು ಬಿಡಾಡಿ ಹಡಿಬಿಟ್ಟಿ ಹೋಗ ಮುಂದೆ ನಿನ್ನ ಸೀರೆ ಅಂತ ಬಡ್ಕೊಂಡು ಹೋಗು. ನನ್ನ ಸೀರೆ ಐತಲ್ಲಿ ನನ್ನ ಸೀರೆ ಬಗ್ಲಾಗ ನಿನ್ನ ಸೀರೆನ ಹಾಕ್ಬೇಡ. ಗಬ್ಬು ವಾಸ್ತಿ ನಾರ್ತಿರ್ತೈತಿ ನನ್ನ ಸೀರೆ. ನಿನ್ನ ಸೀರೆ ನನ್ನ ಬಗ್ಲಾಗ ಮುಟ್ಟಕ್ಕೂ ಗೀಸಿ ಬರುತ್ತೆ ತಗೊಂಡೆ. ಹೌದೌದು ಯವ್ವ ಇವ್ರದ್ದು ಹೊತ್ತುಂಡತ್ತೆ ಇವರಿಬ್ಬರದು ಶುರು ಆತ್ ಬೆಳಕ್ ಹರಿತು ಸೂರ್ಯ ಹುಟ್ಟಿದೆ. ಇವರಿಬ್ಬರು ಕಿತ್ತಾಟ ಶುರು ಆತು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತ. ತಲೆಗೆ ಕಿಟ್ಟಿಡಿದು ಬಿಟ್ಟಿರ್ತೈತಿ ಇವರಿಬ್ಬರದು. ಸಾಕಾಗಿ ಎತ್ತಾಗ ನಾನಾ ಮನೆ ಬಿಟ್ಟು ಹುಡುಗಂಗಾಗೈತಿ. ಏನು ಮಾಡ್ಬೇಕು? ಈ ನನ್ನ ಮಗಳು ಒಂದು ಎದ್ರ ಹೊಲ್ತು ಆ ಮುಳಂದು ಹೋತು ಅರ್ಧಂಬರ್ಧ ಎಲ್ಲ ಮಾಡಿಟ್ಟು ಇನ್ನು ಇವರಿಬ್ರು ಈಗ ಬಂದ್ಬಿಡ್ತಾರೆ ಮೈ ತಕೊಂಡು. ನನಗೆ ಚಹಾ ಕೊಡು ಅಂತ ಬೇಕಂದ್ರೆ ಉಪ್ಪಿಟ್ಟು ಕೊಡು, ನಾಷ್ಟ ಕೊಡು, ಅದು ಕೊಡು ಅಂತಂದು ನನ್ನ ಗಂಡು ಬತ್ತ ಹೊಲಕ್ಕೆ ಹೋಗಿ ಅವಸರ ಅಂತ ತಿಂದಿರ್ತಾನೆ. ಓಸು ಹುಚ್ಚರು ಸಂತೊಳಗೆ ನನಗಂತ ಸಾಕಾಗಿ ಹೋಗ್ಬಿಟ್ಟೈತ. ಇದೊಂದು ಹಾಳಾದ ಮೂಳಿ ಊರ್ ಮೂಳಿ. ಒಂದು ಸಾಮಾನು ಒಂದು ಕಡೆ ಇರಂಗಿಲ್ಲ, ಒಂದು ಕೈ ಒಂದೇನು ಸಿಗಂಗೇ ಇಲ್ಲ. ಎಲ್ಲಿ ಇಡ್ತೈತೋ ಎಲ್ಲಿ ಬಿಡ್ತೈತೋ ಏನು ಸಿಗವಲ್ತು ನಾವು.
ಗ್ಯಾಸ್ ಒಂದು ಖಾಲಿ ಆಗತ್ತ ಕಟ್ಗೆ ತೊಗೊಂಬ ಅಂತಂದು ಹೇಳಿ ಅಲ್ಲೇ ಹೊಲ್ದಾಗ ನೀನು ತರ್ತತೋ ಏನು ಖಾಲಿ ಕೈ ಬಿಸ್ಕೊಂತ ಬರ್ತತೋ ಏನ ಒಲಿ ಮೇಲೆ ಅಡಿಗೆ ಮಾಡಂತ ಹೇಳ್ತೀನಿ. ಹೊಳ್ಳ ಗ್ಯಾಸ್ ಹಚ್ಚಿ ನಿಂತ್ಬಿಡ್ತಾ. ಇಟ್ಟ ನೋಡು ಅವ್ರಪ್ಪ ಟೇಕನ್ನ ತೊಗೊಂಡು ಹಿಡ್ದಿರ್ದಿರ್ದಿರ್ದು ರೊಕ್ಕ ಕಳ್ಸ್ಮತ್ತ. ಇಷ್ಟು ಹೇಳ್ತೀನಿ, ಕಟ್ಗೆ ತೊಗೊಂಡ್ಬಾ, ಹೊಲಕ್ಕೆ ಹೋದಾಗ ಕಟ್ಗೆ ತೊಗೊಂಬಾ, ಇಲ್ಲ ಕುಳ್ಳು ಪಳ್ಳು ಇಳ್ಕೊಂಬಾ ಒಂದಿಟ್ಟು ಒಲಿ ಉರಿ ಮಾಡಕ್ ಬರ್ತಾವು ಅಂತಂದು ಇಕ್ಕಿ ಮಾರಾಣಿ ಮೆಲ್ಲಕ್ಕೆ ಹೋಗ್ಕಳ ಮೆಲ್ಲಕ್ಕೆ ಬರ್ತಾ ಕೈ ಹಿಡ್ಕೊಂಬ ಕೈ ಸವಿತೈತಿ ನೋಡು. ಪಾಪ ನನ್ನ ಮಗಳು ಎದ್ದತೆ ಏನಿಲ್ಲ. ಎದ್ದಾದಾಗ ಪಾಪ ಕೊಂಚೂರು ಹಾಲರ ಕಾಶಿ ಕೊಡ್ಬೇಕು. ಮೀನಾ ಮೀನಾ ಇವ ಮಗಳ ಮೀನಾ ಎದ್ದೇನವ? ಹ್ಞೂ ಮಕ್ಕ ಯವ್ವ ಈಗ ನಮ್ಮವ್ ಬರ್ತಾ ಚಾ ಮಾಡ್ಕೊಡಕ ಅಂತ ಅಕ್ಕಿನ ಮತ್ತೆ ಬರ್ತಾ ಚಾ ಕೊಡಂತ ವಾದಿ ಬೀದಿ ಇವ್ರಿಗೆ ಚಾ ಕೊಡಕ ಇವ್ರಿಗೆ ಬರೀ ಅದಕ್ಕೆ ಸಾಕತ್ತೆ. ಒಂದ್ ಗಡಿಗೆ ಚಾ ನಾರು ಕುದಿಸಿಟ್ಬಿಡ್ತೀನಿ. ಏ ಮೀನಾ ಯವ್ವ ಮೀನಾ ಎದ್ದಳ ಯವ್ವ ಅದಳ ಸೂರ್ಯ ನೆತ್ತಿಗಿರನು ನಿಮ್ಮಕ್ಕ ತಿರಿಗೆಲ್ಲ ಮನೆಯಿಂದೆಲ್ಲ ಕೆಲಸ ಮುಗಿಸಿ ವಾರ ಮಾಡ್ಕೊಂಡು ಹೊಲಕ್ಕೆ ಹೋದ್ಲವ. ದನ ಕರ ಎಲ್ಲ ಕಟ್ಕೊಂಡು ಎದ್ದಳು ಒಟ್ಟು ಹೋಗಿ ನೀನು ನಿಮ್ಮಕ್ಕಗ ಒಟ್ಟು ಆ ಕೈಯಾಗ ಆಸರ ಆಗ್ಬೇಕವ. ಬರ್ಬರ್ತ ಸಣ್ಣಕ್ಕೆ ಏನ್ ನೀನು ಎದ್ದಳ ಯವ್ವ. ಅಯ್ಯ ಹುಡುಗಿ ಮಕ್ಕೋತೀನಂದ್ರೆ ಹೆಂಗ? ಅಲ್ಲೋ ನೀನು ನಿಮ್ಮ ಅಮ್ಮನ ಚಳಿ ಕಲಿಬೇಡ. ಆಕೆದ ಅಲ್ಲ ನಿಮ್ಮ ಅವ್ವ ನವ್ವ ಆಡ್ಬಿಟ್ಟಿ ಸರಿಗಿಲ್ಲ. ಮಗಳನ್ನ ಸರಿ ಬಯಸಿಲ್ಲದ ಅವ್ ಯಾರೋ ಕೊಜ್ಜ ಇದ್ದಂಗ ಅದಾವ ನೋಡಿ ಇಲ್ಲ. ನೆಟ್ಟಿಗೆ ಬಾಳೆ ಮಾಡ್ಕೊಂಡು ತಿನ್ನಕ್ ಬರಲ್ಲ. ನೀನು ಆಕಿನಂಗ ಆಬಿಡವ ನನ್ನಂಗ ನಿಮ್ಮ ಅಕ್ಕನಂಗ ಆಗ ಮಂತನೊತ್ತು ಬಾಳೆ ಮಾಡೋಂಥದ್ದು ಕಲಿಬೇಕು. ಹೆಣ್ಮಕ್ಳು ಹಿಂಗ ಇಟ್ಟ ತನಕ ಮಕ್ಕೊಂಡ್ರ ಅಲ್ಲದ ಹೆಣ್ಮಕ್ಳು ಚಳಿ ಇದಳೆಯುವ ಎದಳ ಶಣಕ್ಕೆ ಬಂಗಾರ ಎದಳೆಯುವ ಇದಳು. ಆಕೆಗೆ ನಮ್ಮಮ್ಮ ಆಕೆ ಏನಾದ್ರು ಹೇಳ್ಕೊಡ್ತಾಳ. ಆಕೆ ಮಾತು ಕೇಳ್ಕೊಬೇಡ, ಕೇಳಕ್ಕೂ ಹೋಗ್ಬೇಡ. ಆಕೆ ಮಾತು ಕೇಳ್ಬೇಡ, ನನ್ನ ಮಾತು ಕೇಳಿ ನೀನು. ನಂಗೆಲ್ಲ ಕೇಳಕತ್ತೈತಿ. ಅಕ್ಕಿ ಮತ್ತೆ ಕೇಳ್ಬೇಡ, ಈಕಿ ಮತ್ತೆ ಕೇಳ್ಬೇಡ, ಎಲ್ಲರ ಮತ್ತೆ ಕೇಳ್ಬೇಡ. ನನಗೆ ಎಲ್ಲ ಕೇಳ್ತೈತಿ. ನಾನು ಇಲ್ಲ ನಿಂತ ಎಲ್ಲ ಕೇಳ್ಸ್ಕೊತೀನಿ. ಮೊದಲ ಈಕಿ ಮತ್ತೆ ಕೇಳ್ಬಿಡುವ ಮೊಮ್ಮಗಳ ನೀನು. ಬಂತವ ತಿರ್ಸಾಟಿ ಹೇಳಿ ನೀನು ಯಾವಾಗ ಸಿಡಿದೋಗತ್ತನತ್ತಾಗ ನಾ ಎಲ್ಲಿ ಹೋಗ್ತೀನಲ್ಲ ನನ್ನ ಹಿಂದೆ ಇದು ಬೆನ್ನತ್ತಂಗೆ ಬಂದೇ ಬಿಡ್ತಾ. ನನ್ನ ಮೊಮ್ಮಗಳು ಕೊಟ್ಟ ಮಾತಾಡಕ್ ಬಿಡುವಲ್ತು ನೋಡು ಬಂದ ಬರ್ತೈತಿ ನಂದೆಲ್ಲ ಇಡ್ಲಿ ಅಂತಂದು. ನೀನ ನನ್ನ ಪಾಡಿ ನಾನು ಇದ್ದೆ ನಂದು ಹೇಳಿ ನನ್ನ ಮೊಮ್ಮಗಳಿಗೆ ಜಗಳ ಹಚ್ಚಕತ್ತೀನಿ ನೀನು. ನನ್ನ ಮೊಮ್ಮಗಳು ಪಾಪ ಆರಾಮ್ ಮಕ್ಕೊಂಡೈತಿ ಒಟ್ಟು ಮಕ್ಕಳಕ್ ಬಿಡೋಲಿ ಒಂದೊಮ್ಮೆ ತಿಗಣಿ ಗಂಟೆ ಬಿಟ್ಟಂಗೆ ಬಿಟ್ಟಿದ್ದಿ. ಎದಕ್ಕೆ ನನ್ನ ಮೊಮ್ಮಗಳ ಸುದ್ದಿ ಬರ್ತೀನಿ ನೀನು ಹೋಗ್ಬಾರ್ದ ಆತಾಗ. ಲೇ ಹಿಡ್ಬಿಟ್ಟಿ ನಿನ್ನ ಮೊಮ್ಮಗಳಲ್ಲೇ ನನ್ನ ಮೊಮ್ಮಗಳಾಕಿ ನನ್ನ ಗಂಡ ಮೊಮ್ಮಗಳಾಕಿ ನನಗೆ ಅಧಿಕಾರ ಐತಿ. ನಿನ್ನ ಏನಿದ್ರು ನಿಂದು ಹೋಗ 4 ದಿವಸ ನಿನ್ನ ಮನೆಗೆ ನಿನ್ನ ಮಗಳು ಬರ್ತಾಳ ಮೊಮ್ಮಗಳು ಬರ್ತಾಳ ಅವಾಗ ಪ್ರೀತಿ ಮಾಡು. ಅವಾಗ ಬಂದು ಇಲ್ಲೇ ಒಕ್ಕರ್ಸ್ಕೊಂಡು ಮತ್ತೆ ನನ್ನ ಮನೆ ನನ್ನ ಮಗಳು ನನ್ನ ಮೊಮ್ಮಗಳಿಗೆ ಬಿಡ್ಕೋತಿಲ್ಲ ಇದೇ ಇದೆ. ಜಾಡ್ಸ ಹಾರಿ ಒದ್ದಂದ್ರೆ ಹೊಕ್ಕಿ ಎತ್ತಾಗ ಹೊಕ್ಕೇನೇನಂತೆ ಯವ್ವ ಯವ್ವ ಬೇ ಇವರಿಬ್ರು ಹಚ್ಕೊಂಡ್ಬಿಟ್ರ ಬೇ ಇವರಿಬ್ರು ನನ್ಗೆ ಮಕ್ಕಳಾಕ್ ಬಿಡುವಲ್ರ ಬೇ ಬೇ ಯವ್ವ ದಾಳಿ ಹೊಡ್ಕೊಂಡು ಹೋಗ್ಲಿ ಅಲ್ಲಿ ಹೋದ್ವಾ ಇವ್ 2 ಮುದ್ದೆ ಮುಳುಗಳು ನನ್ನ ಮಗಳಿಗೆ ಒಂಚೂರು ಮಕ್ಕಳಾಕ್ ಬಿಡುವಳು ನೋಡು. ನಿನ್ನ ಯವ್ವ ನೀ ಬಾರ್ಬೇ ಯವ್ವ ನೀ ಸಡ್ಕೊಂಡು ಬಂದ್ಬಿಡ್ಬೇ ನಾಕಿನ ಮತ್ತೆ ಏನಾರ ಯಾಕೆ ಒಟ ಅನ್ಕೊಳಕ್ ಬಿಟ್ಟು ಬಾರ್ಬೇ ನೀನು. ಹೇಳು ಒಟ್ಟು ಚಂದಾಗಿ ಹೇಳು. ನಾನು ಈ ಮನೆ ಅತ್ತಿ, ನಾನು ಈ ಮನೆ ಹಿರೇ ಜೀವ, ನನಗೆ ಈ ಮನೆಯ ಸಂಪೂರ್ಣ ಅಧಿಕಾರ ನಂದೈತಿ. ನಾ ಹೇಳ್ದಂಗೆ ನೀನು ಕೇಳ್ಬೇಕು, ನಿಮ್ಮ ಮೌನ ಕೇಳ್ಬೇಕು. ಅಂತದ್ದು ಈಗ ನನ್ನ ಮುಂದೆ ಬಂದು ಇಲ್ಲದಿಲ್ಲದ್ ಮಾತಾಡ್ತಾ ಗಿಲ್ಲನ ಅಲ್ವಾ. ನನ್ನ ಮೊಮ್ಮಗಳು ಮೀನಾ ಪಾಪ ಮಕ್ಕೊಂಡೈತಿ ಅದನ್ನ ಬಂದು ಹತ್ತಲೇ ಅಂತ ಗಂಟು ಬಿದ್ದು ನಿಮ್ಮಕ್ಕ ಹಂಗೆ ಮಾಡಲ್ಲ ನಿಮ್ಮಕ್ಕ ಹಿಂಗೆ ಮಾಡೋ ನೀನು ಮಾಡಂತ ಅವಳು ಮತ್ತೆ ಸಿಟ್ಟು ಬರಲ್ಲ. ಸಣ್ಣ ಕೈ ಎಳೆ ಕೈ ಏನು ಮಾಡ್ಬೇಕಾದಿತ್ತು ಪಾಪದು. ಅದಕ್ಕೆ ಸುಂಬಿಡು ಅಂತ ಹೇಳ್ತೀನಿ. ಆ ನಮ್ನಿ ನನಗೆ ಹೆಂಗೆ ಬೇಕಂಗೆ ಮಾತಾಡ್ತಾ. ಅತ್ತೀರೇ ನೀವು ಒಂದು ಸ್ವಲ್ಪ ಸುಮ್ಮನೆ ಇರ್ರಿ. ಆಕಿ ಮಕ್ಕಳು ಬಿಡ್ರಿ ಸಾಲಿಲ್ಲ ಮಕ್ಕಳಕತ್ತೈತೆ ಹುಡುಗಿ ಯಾಕೆ ಆಕಿಗೆ ಹೋಗಿ ಒಟ್ಟ ಹಚ್ಚಿ ಬಿಡ್ತೀರಿ. ಆಕಿ ಯಾಕೆ ಮಾಡ್ಬೇಕು? ಆಕಿಗೆ ನಿಂತೈತಿ ಓಟು ಮಾಡೋದು, ಆಕಿಗೇನು ಹರ್ಕತ್ ನಿಂತೈತಿ. ಮಕ್ಕಳು ಸುಮ್ಮನೆ ರೀ. ಅಯ್ಯ ಬಿಡಾಡಿ ಊರು ಬಿಡಾಡಿ ಅಲ್ಲೇ ಆ ಹುಡುಗಿ ಪಾಪ ಮುಂಜಾನೆಗ ಒಂದು ನಮ್ಮನಿ ಕಟ್ ಮಾಡ್ದಂಗೆ ಮಾಡಿ ಮತ್ತೆ ಹೊಲಕ್ಕೆ ಕಳಿಸಿದಿ. ಅದು ಸಲ್ಗೋ ಹುಡುಗಿಲ್ಲ ಹಂಗಿದ್ರೆ ಅದು ಇನ್ನೊಂದು ಸ್ವಲ್ಪ ಮಕ್ಕೊಂತಿತ್ತಲ್ಲ ಹಂಗಿದ್ರೆ ಅದನ್ನಾದ್ರೆ ಸೂಟಿ ಐತೆ ಹಂಗ ಒಂದು ನಮ್ಮನಿ ಅರದ್ ರುಬ್ಬುತ್ತಿ ತಿಂತಿ ಅದ್ ನಂಗೆ ಒಂದು ನಮ್ಮನಿ. ಈ ಹುಡುಗಿ ಯಾರು ಮಕ್ಕೋಬೇಕಂತ ಯಾಕೆ ಅದಕ್ಕೆ ಮನುಷ್ಯ ಅಲ್ಲನೆ ಅದನ್ನ ಒಂದು ಕುಂದ್ರಿಸಿ ನೀರು ಗುಡ್ಸ್ಕೊಡಂಗಿಲ್ಲ. ನಮ್ಮನಿ ಮತ್ತೆ ಉರ್ಕೊಂಡು ತಿಂತಿದ್ದ ಅದನ್ನ. ಈಗೀಗೆ ಮಕ್ಕೊಂಡ್ ಬಿಡು ಸಾಲಿಲ್ಲ ಹಂಗಿಂಗ ಅಂತ ನಂತಿದ್ದೆ. ನಾನು ಇನ್ನ ಅದಿನ್ಲೇ ನಾನು ಇನ್ನ ಗಟ್ಟಿದ್ದೀನಿ. ನಾನು ಅವರಮ್ಮ ನಾನಿದ್ದ ಇಷ್ಟು ಅಡ್ಡೂರಿತೀನಿ. ನಾಳೆ ನಾನು ಏನಾರು ಸತ್ರ ಹುಡುಗಿನ ಊರ್ ಮಧ್ಯಾಹ್ನ ಕುಣಿಯಾಗಿಟ್ಟು ಬಂದು ಬಾಯ್ ಬಿಡ್ಕೊಂಡು ಕುಂದಿರ್ತಿಲೇ ನೀನು. ನನಗೆ ಗೊತ್ತೈತೆ ನೀನು ನಿಮ್ಮ ಅವ್ವ ಎಷ್ಟು ನೀರನ್ನ ಮುಳುಗ್ತೀರ ಅಂತಂದು. ಅತ್ತೀರ ನೀವು ಮುಂಜಾನೆ ಏನಾರ ಇಲ್ಲದಿಲ್ಲದ ಮಾತಾಡಕ್ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡ್ರಿ. ನಾನಾಗಿದ್ದಕ್ಕೆ ಇನ್ನ ಆಕಿನ ಜಾಪನ್ ಜತ್ನ ಮಾಡಾಕತ್ತೀನಿ. ಬೇರೆ ಯಾವಕಿರ ಆಗಿದ್ಲ ಅಂದ್ರೆ ಇಟ್ಟೊತ್ತಿಗೆ ಒದ್ವರ ಹಾಕಿರ್ತಿದ್ಲು. ಹಾಕ್ತಿದ್ದೆ ಯಾಕಂದ್ರೆ ನಿಮ್ಮ ಅವನು ಬಂದಿಲ್ಲೇ ಸೇರ್ಕೊಂಡ. ನನ್ನ ಮಗಂದು ಏನ್ ನಿಂಬೆ ಹಣ್ಣು ಹಾಕಲಿ ತಿಕ್ಕಿಯನ ನನ್ನ ಮಗನೂ ನಿನ್ನಂಗೆ ಹೇಳ್ದಂಗೆ ಕೇಳ್ತಾನ. ಮತ್ತೇನ್ ಮಾಡ್ತಿ ಮತ್ತೆ ಒದ್ದರ ಹಾಕ್ತಿದ್ದಿ. ನಾ ಅದಕ್ಕೆ ಬಿಟ್ಟಲ್ಲ ಮತ್ತೆ ನೋಡೋ ತನಕ ನಿಮ್ಮ ಅವನ್ನ ಸೇರೆ ಒದ್ದರ ಹಾಕ್ತೀನಿ. ನನ್ನ ಮುಂದೆ ಎಲ್ಲ ಬಾಲ ಬಿಚ್ಚಾಕ ಹೋಗ್ಬೇಡ. ಹಾಕಿರಂತ ಬರ್ರಿ ಚಾ ಕುಡಿ ಬರ್ರಿ. ಮಗಳ ಚಾ ಮಾಡಿದೆ ಬಂತಡಿ. ಎಷ್ಟು ಪುಸ್ತಕಿಲ್ಲ ನಂಗೆ ಗುರ್ತೈತೆ ನೋಡು. ಇವ್ರ ಮನೆ ಚಾ ನರಕಂದಿತ್ತನ್ನಿಲ್ಲ. ನಮ್ಮ ಮನೆ ಬಂದು ಚಾ ಬಿಸ್ಕೆಟು ಆಮೇಲೆ ಊಟ ಕೂಳು ಎಲ್ಲ ತಿಂದು ಕೊಬ್ಬೈತಿ. ಇದ್ರವನೇ ಇದು ನನ್ನ ಮೊಮ್ಮಗಳಿಗೆ ಕಾಟ ಕೊಡ್ತಾರೆ ಇಬ್ಬರು ತಾಯಿ ಮಗಳು. ನಮ್ಮನೆಯಿಂದ ತಿಂದು ಇದು ಸಣ್ಣ ಮೊಮ್ಮಗಳು ಇದು ಅವ್ರಂಗ ಎಲ್ಲ ಆಗತ್ತಾನ ಅಂತ ನನಗೆ ಹೊಟ್ಟು ಬಿಡ್ತೈತೆ ಹಂಗ. ಇವ ಎದ್ದಳ ಆಮೇನ ಎದ್ದಳ ಇವ ಎದ್ದಳ ಮಾಡ ಮೌನ ಚಾ ಮಾಡ್ಯಾಳ ಉಪ್ಪಿಟ್ಟು ಮಾಡ್ಯಾಳ. ಎದ್ ಮೈ ತಕೊಂಡು ಚಾ ಕುಡಿದು ಬಿಡ್ತೀನಿ ಎದ್ದಳ ಇವ. ಸುಮ್ಮನೆ ಹೋಗಿ ನೀನು
ಇರ್ತಡ್ಲಿ ನಿಮ್ಮ ಅಪ್ಪಗೆ ಹೇಳಿ ನೀನು ಬಾರ್ಕೊಳ ತೊಗೊಂಡು ಬಾರ್ಸಕ್ಕೆ ಹೇಳ್ತಾನೆ ಅಂದ್ರೆ ನರಿ ಬರ್ತೀನಿ ನೀನು ನಿಮ್ಮ ಅವ್ನ ಜಾಡಿ ಹಿಡಿಯಕತ್ತಿದ್ದೆ ನಿಮ್ಮ ಅವ್ನ ಗತಿ ಎದ್ರ ಮಾತಾಡೋದು ಭಾಳ ಹಲ್ಕಟ್ಟಿಗಿರಿ ಕಲಿಯಕತ್ತೀನಿ ನೀನು ಮಾಡ್ತೀನಿ ನೀನು ಸೊಕ್ಕ ಮುರಿಸ್ತಂತೇಳಿ ನೀನು ಈಗಲೇ ನನ್ನ ಬಗ್ಗಿಸ್ಬೇಕಿಲ್ಲ ನೀನು ನಿಮ್ಮ ಅವ್ನಂಗೆ ಬಗ್ಗಂಗಿಲ್ಲ ನೀನು ನಿಮ್ಮ ಅಪ್ಪರ್ಲಿ ಬಾರ್ಕೊಳ ತೊಗೊಂಡು ಹೇಳ್ತಂತಡಿ